ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಂಪಾಜೆ ವಲಯ ಘಟಕದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿಕೊಂಡು ಪಕ್ಷದ ಎಲ್ಲ ನಾಯಕರುಗಳ ಮತ್ತು ಕಾರ್ಯಕರ್ತರ ಒಗ್ಗಟ್ಟಿನ ದುಡಿಮೆಯಿಂದ ಪಕ್ಷಕ್ಕೆ ಸತತವಾಗಿ ಎಲ್ಲೂ ಸೋಲನ್ನು ಆಗದ ರೀತಿಯಲ್ಲಿ ಪಕ್ಷವನ್ನು ಮುನ್ನಡೆಸಿಕೊಂಡು ಹೋಗಿದ್ದೇನೆ. ಪ್ರಸ್ತುತ ನನ್ನ ವೈಯಕ್ತಿಕ ಸಮಸ್ಯೆ ಮತ್ತು ಪಕ್ಷದಲ್ಲಿರ್ತಕ್ಕಂಥ ಗೊಂದಲ, ಗ್ರಾಮದಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಬಿರುಕು ಇದನ್ನೆಲ್ಲ ಕಂಡು ನಾನು ವೈಯಕ್ತಿಕವಾಗಿ ನನಗೆ ಸಹ ನನ್ನ ಜೀವನದಲ್ಲಿ ನಮಗೆ ಇನ್ನು ನಮ್ಮ ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆಗಳಿರುವುದರಿಂದ ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸಿದ್ದರಿಂದ ನಾನು ಪಕ್ಷದ ಒಂದು ಅಧ್ಯಕ್ಷ ಹುದ್ದೆಗೆ ಈಗಲೇ ನವೆಂಬರ್ನಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ. ಬ್ಲಾಕ್ ಅಧ್ಯಕ್ಷರಿಗೆ ಈ ಒಂದು ಪತ್ರವನ್ನು ರವಾನಿಸಿದೆ. ಆದರೆ ನಾನು ಇಷ್ಟು ಸಮಯ ಪತ್ರಿಕಾಗೋಷ್ಠಿ ಕರೆಯದೇ ಇರಲಿಕ್ಕೆ ಕಾರಣ ಏಕೆಂದು ಹೇಳಿದರೆ ಅದಕ್ಕೆ 200 ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡೋ ತನಕ ನಾವು ಪತ್ರಿಕಾಗೋಷ್ಠಿ ಕರೆದು ಪಕ್ಷದಲ್ಲಿ ಗೊಂದಲವನ್ನು ಮಾಡೋದು ಬೇಡ. ಮತ್ತು ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ನಾನು ರಾಜೀನಾಮೆ ಕೊಟ್ಟಿದ್ದೇನೆ ಅಂತ ಹೇಳಿದರೆ ಮತ್ತೆ ನನ್ನನ್ನು ಮನವೊಲಿಸಲಿಕ್ಕೆ ಬರ್ತಾರೆ. ಹಾಗಾಗಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿ ಕರೆದು ಅದನ್ನು ಘೋಷಣೆ ಮಾಡಲಿಕ್ಕೆ ಒಂದು ಕಾರಣ, ಸನ್ಮಿತ್ರ TM ಶೈದ್ರವರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಮಾಡಿದರು. ಪತ್ರಿಕಾಗೋಷ್ಠಿ ಮಾಡಿ ಸಂಪಾಜೆಯಲ್ಲಿ 10 ಬಾರಿ ಅಧ್ಯಕ್ಷರು ರಾಜೀನಾಮೆ ಕೊಡ್ತಾರೆ, 10 ಬಾರಿ ಹಿಂದೆ ಕೊಡ್ತಾರೆ ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟರು. ನಾನು 10 ಬಾರಿ ರಾಜೀನಾಮೆ ಕೊಡಲಿಲ್ಲ, 1 ಬಾರಿ ಹಿಂದೆ ರಾಜೀನಾಮೆ ಕೊಟ್ಟಿದ್ದೆ. ಕಾರ್ಯಕರ್ತರ ಮತ್ತೆಲ್ಲರ ಪಕ್ಷದ ನಾಯಕರುಗಳ ಒತ್ತಡಕ್ಕೆ ಮಣಿದು ನಾನು ರಾಜೀನಾಮೆಯನ್ನು ಹಿಂದೆ ತೆಗೆದುಕೊಂಡಿದ್ದೆ. ಆದರೆ ಅವರು ಅದೇ ಗೋಷ್ಠಿಯಲ್ಲಿ ಮತ್ತೆ ಮುಂದುವರಿದು ಮಾತಾಡ್ತಾ ಇದ್ರು. ಈ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ಹಿಂದೆ ನಾವು ಮೊಹಮ್ಮದ್ ಕುನಿಯವರು ಮತ್ತು ನಾವೆಲ್ಲ ಸಂಪಾಜೆ ಘಟಕದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೆವು. ಇಲ್ಲಿ ಸಂಪಾಜೆಯಲ್ಲಿ 1 ಕೋಟಿ 1.5 ಕೋಟಿಯ ಅನುದಾನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ಪ್ರಯತ್ನಪಟ್ಟು ತಂದಿದ್ದಾರೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಯನ್ನು ನಾನು ಇವತ್ತು ಸಹ ಅವರಿಗೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ಆ ಕಾರ್ಯಕ್ರಮವನ್ನು ಅಳವಡಿಸುವಂಥ ಸಂದರ್ಭದಲ್ಲಿ ಪಕ್ಷದ ನಾಯಕರುಗಳನ್ನು ಎಲ್ಲ ಒಟ್ಟಾಗಿ ಸೇರಿಸಿಕೊಂಡು ಆ ಕಾರ್ಯಕ್ರಮವನ್ನು ಮಾಡಬೇಕಿತ್ತು ಅಂತ ಹೇಳ್ತಕ್ಕಂಥ ಒಂದು ಅಭಿಪ್ರಾಯವನ್ನು ನಾವು ಹೇಳಿಕೊಂಡಿದ್ದೇವೆ ಹೊರತು ಅವರು ತಂದದಕ್ಕೆ ನಾವು ಮತ್ಸರ ಪಡ್ತಕ್ಕಂಥದ್ದು ಮತ್ತು ಅವರು ಮಾಡಿದ್ದು ಸಹ ತಪ್ಪು ಅಂತ ಹೇಳ್ತಕ್ಕಂಥ ಮನದೃಷ್ಟಿಯಿಂದ ಹೇಳಿಲ್ಲ. ಇದರ ಬಗ್ಗೆ ಗಂಭೀರವಾಗಿ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಚರ್ಚೆ ಆದಾಗ ಎಲ್ಲ ಕಾರ್ಯಕರ್ತರ ಒಕ್ಕೋರೆಲ್ಲ ತೀರ್ಮಾನದಂತೆ ಇವರ ಮೇಲೆ ದೂರು, ಅಂದರೆ ಹೈಕಮಾಂಡಿಗೆ ದೂರು ಕೊಡಬೇಕು. ಸತತವಾಗಿ 2 ವರ್ಷ ಅವರು ಮಾತಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಸಂಪಾಜೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ನಾನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾನು ದುಡಿದಿದ್ದೇನೆ ಅಂತ. ನಾನು 28 ವರ್ಷಗಳಾಯಿತು ಅಲ್ಲಿ ಅಧ್ಯಕ್ಷನಾಗಿ. ಅವರು ಒಂದೇ ₹1 ಅವರು ಆ ಪಕ್ಷದ ಒಂದು ಚುನಾವಣೆಯ ಸಂದರ್ಭದಲ್ಲಿ ನನ್ನ ಕೈಯಲ್ಲಿ ಕೊಟ್ಟಿದ್ರೆ ಅವರು ಎದುರು ಬಂದು ಹೇಳಿ ನನ್ನ ಎದುರುಗಡೆ ಸತತವಾಗಿ ಅವರ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಅವರು ಆತ್ಮಾವಲೋಕನ ಮಾಡಿಕೊಳ್ಳಿ. ಅವರ ಚುನಾವಣೆಯಲ್ಲಿ, ಕಳೆದ ಚುನಾವಣೆಯಲ್ಲಿ ಅವರಿಗೆ ಯಾರು ಖರ್ಚು ಹಾಕಿ ಅವರನ್ನು ಗೆಲ್ಲಿಸಿದ್ದು ಅಂತ ಹೇಳ್ತಕ್ಕಂಥ ಅವರು ಆತ್ಮಾವಲೋಕನ ಮಾಡಿಕೊಳ್ಳಿ. ಇವತ್ತು ನೋಟಾ ಊಟವನ್ನು ಕೇಳಿರ್ತಕ್ಕಂಥ GK ಹಮೀದ್ ಅವರ ಬಗ್ಗೆ ಅವರು ಮಾತಾಡ್ತಾ ಇದ್ರು. ಇವತ್ತು ಪ್ರಪ್ರಥಮ ಬಾರಿಗೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ GK ಹಮೀದ್ ಅವರು ಆಗ್ಲಿಕ್ಕೆ ಕಾರಣೀಭೂತರು ಯಾರು ಅಂತ ಹೇಳ್ತಕ್ಕಂಥ ಅವರು ಯೋಚನೆ ಮಾಡಲಿ. ಅಂದು ಅವರ ನಾಮಪತ್ರ ತಿರಸ್ಕಾರ ಆದಾಗ ಸನ್ಮಿತ್ರ, ನನ್ನ ಆತ್ಮೀಯ ಮಿತ್ರ ಮೊಹಮ್ಮದ್ ಕುನಿಯವರು ಅವರ ಶ್ರಮದಿಂದ ಇವತ್ತು ಅವರು ಪ್ರಥಮ ಬಾರಿಗೆ ಅವರಿಗೆ ಅವಕಾಶ ಒದಗಿ ಬಂದರು. ತದನಂತರ ಅವರಿಗೆ ಅಧ್ಯಕ್ಷ ಹುದ್ದೆಯ ಒಂದು ಅವಕಾಶ ಅದು ಯಾರಿಂದ ಸಿಕ್ಕಿದ್ದು ಅಂತ ಹೇಳೋದನ್ನು ಅವ್ರಿಗೆ ನೀವೇ ಬೇಕಿದ್ರೆ ಅವರಿಗೆ ಕೇಳಿ. GK ಹಮೀದ್ರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಮಾತಾಡುವಂಥ ಯೋಗ್ಯತೆ ಇಲ್ಲದವರು ಹೇಳ್ತಕ್ಕಂಥ ಮಾತುಗಳನ್ನು ಹೇಳ್ತಕ್ಕಂಥದ್ದು ಅವರಿಂದ ಸಹ ಕೀಳುಮಟ್ಟದ ಮಾತನ್ನು ಮಾತಾಡಲಿಕ್ಕೆ ನಮಗೆ ಬರ್ತದೆ. ಆದರೆ ಯೋಗ್ಯತೆ ಏನು ಎಂಬುದನ್ನು ಸಂಪಾಜೆ ಜನ ಇವತ್ತು ನನಗೆ ತೀರ್ಮಾನ ಮಾಡಿಕೊಟ್ಟಿದ್ದಾರೆ. ನನ್ನ ಯೋಗ್ಯತೆಯನ್ನು ಅಳಿಲಿಕ್ಕೆ TM ಶೈದ್ರವರು ಮುಂದೆ ಬರಬೇಕು ಅಂತಿಲ್ಲ. ಸಂಪಾಜೆಯ ಜನ ಇವತ್ತು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ, ಅಭಿಮಾನ ಮತ್ತು ಪಕ್ಷಾತೀತವಾಗಿರ್ತಕ್ಕಂಥ ಒಂದು ನೆಲೆಯಲ್ಲಿ ನನಗೆ ಬೆಂಬಲ ಕೊಡತಕ್ಕಂಥದ್ದು.
ಇದಕ್ಕೆ ಉದಾಹರಣೆಗಳು ಹಲವಾರಿದೆ. ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ, ತಾಲೂಕು ಪಂಚಾಯತ್ ಸದಸ್ಯನಾಗಿದ್ದೇನೆ ಮತ್ತು ಸತತವಾಗಿ 18 ವರ್ಷಗಳಿಂದ ಸಹಕಾರಿ ರಂಗದ ಒಂದು ಅಧ್ಯಕ್ಷನಾಗಿ ಸಂಘವನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ಇದು ನನ್ನ ತಂದೆಯವರಾಗಿರ್ತಕ್ಕಂಥ ರಾಮಕೃಷ್ಣ ಗೌಡರು ಅವರು ಶತಮಾನದ ಇತಿಹಾಸವನ್ನು ಹೇಳ್ತಾರೆ. ನನ್ನ ಅಜ್ಜ ನನ್ನ ತಂದೆಯವರು ಹಾಗೆ ಮಾಡಿದರು, ಹೀಗೆ ಮಾಡಿದರು ಅಂತ. ಬಹುಶಃ ಎಲ್ಲಿ ಅವರು ಸಾಕ್ಷಿ ಗುಡ್ಡೆ ಬಗ್ಗೆ ಮಾತಾಡಿದರು. ಬಹುಶಃ ಅವರ ಅಜ್ಜ ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ಇವರು ಬಾಯಿಯಲ್ಲಿ ಹೇಳ್ತಾರೆ ಹೊರತು ಸಾಕ್ಷಿ ಗುಡ್ಡೆಗಳು ಯಾವುದಿದೆ ಅಂತ ಹೇಳೋದನ್ನು ಅವರು ತೋರಿಸಿಕೊಳ್ಳಿ. ನನ್ನ ಅಜ್ಜ ನನ್ನ ಪಿಜ್ಜ ಏನು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿ ಗುಡ್ಡೆ ಸಂಪಾಜೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಪ್ರಥಮ ಅಧ್ಯಕ್ಷರಾಗಿ ಆ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣೀಭೂತರು ಬಂಟೋಡಿ ಲಿಂಗಪ್ಪ ಗೌಡ ಅವರು ಇವತ್ತು ಆ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ. ಅವರು ತದನಂತರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಸುಬ್ರಾಯಗೌಡರವರು ನಮ್ಮ ಅಜ್ಜನವರೇ. ಅದೇ ರೀತಿ ಅದರ ನಂತರ ಅಧ್ಯಕ್ಷರಾಗಿದ್ದಂಥವರು ಇನ್ನೊಂದು ಸುಬ್ರಾಯಗೌಡರು. ಇವರೆಲ್ಲ ಯಾರು? ಶತಮಾನದ ಇತಿಹಾಸದಿಂದಲೂ ಹಿಂದೆ ಇರತಕ್ಕಂಥ ಇತಿಹಾಸದಲ್ಲಿ ಪೂರ್ವಜರು ಹುಟ್ಟಿ ಬೆಳೆದಿರ್ತಕ್ಕಂಥವ್ರು. ಇವರು ವ್ಯಾಪಾರಕ್ಕೋಸ್ಕರ ಬಂದು ಅಲ್ಲಿ ನಡೆಸಿರ್ತಕ್ಕಂಥ. ಬಹುಶಃ ನಾನು ಅವರ ಹಿರಿಯರನ್ನು ದೂಷಣೆ ಮಾಡತಕ್ಕಂಥದ್ದಲ್ಲ. ನಾನು ರಾಜ್ಯ ಮಟ್ಟದ ನಾಯಕ, ಬಹುಶಃ ನನಗೆ ಸಂತೋಷ ಇದೆ. ರಾಜ್ಯ ಮಟ್ಟದ ನಾಯಕನಾದರೆ ತಳಮಟ್ಟದಲ್ಲಿ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅಂತ ಹೇಳೋದನ್ನು ಅರಿತುಕೊಂಡ್ರೆ ಅವರಿಗೆ ಬಹಳ ಒಳ್ಳೆಯದು. ತಳಮಟ್ಟದಲ್ಲಿ ಪಕ್ಷದಲ್ಲಿ ಒಡಕುಗಳನ್ನು ಮೂಡಿಸ್ತಕ್ಕಂಥದ್ದು, ತಳಮಟ್ಟದಲ್ಲಿ ಒಗ್ಗಟ್ಟನ್ನು, ಬಹುಶಃ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಗ್ರಾಮದಲ್ಲಿ ಒಗ್ಗಟ್ಟನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಆಗದವರು ಅಧ್ಯಕ್ಷರಾಗಿರಲಿಕ್ಕೆ ಅರ್ಹ ಅಂತ. 28 ವರ್ಷಗಳ ಈ ಒಂದು ಇದರಲ್ಲಿ 2 ವರ್ಷಗಳ ಒಳಗೆ ಈ ರೀತಿಯ ಬೀಳ್ಕೊಳಾಗತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇದರಿಂದ ಹಿಂದೆ ಯಾಕೆ ನಮ್ಮಲ್ಲಿ ಒಡಕುಗಳಿರಲಿಲ್ಲ? ಹಿಂದೆ ಯಾಕೆ ಸೋಮಶೇಖರ ಕೊಯ್ಗಾಜಿ ಹೇಳಿದಂಥ ಮಾತುಗಳಲ್ಲಿ ನಡೀತಾ ಇತ್ತು? ಬಹುಶಃ ನಮ್ಮಲ್ಲಿ ಯಾಕೆ ಬಾಂಧವ್ಯತೆ ಹಾಳಾಗ್ತಾ ಇರಲಿಲ್ಲ? ಇದನ್ನೆಲ್ಲ ತಾವು ಯೋಚನೆ ಮಾಡಬೇಕು. ಇವತ್ತು ನಾನು ಸಂಪಾಜೆಯಲ್ಲಿ ಬಹುಶಃ ಪಕ್ಷ ಇಷ್ಟು ಬೆಳೀಲಿಕ್ಕೆ ಕಾರಣೀಭೂತರು ಬಹುಶಃ ಸಂಪಾಜೆಯ ಜನ ಮತ್ತು ನೀವು ಪತ್ರಿಕಾ ಮಾಧ್ಯಮದವರು. ಬಹುಶಃ ಪತ್ರಿಕಾ ಮಾಧ್ಯಮದವರು ನಾವು ತಪ್ಪಿದಾಗ, ನಾವು ಎಡವಿದಾಗ, ಹಿರಿಯರಾಗಿರ್ತಕ್ಕಂಥ ಮಟ್ಟಿಯವರಾಗಲಿ, ಹರೀಶ್ ಪಂಟರಾಗಲಿ, ನೀವೆಲ್ಲ ಸನ್ಮಿತ್ರರುಗಳು ನಮ್ಮನ್ನು ತಿದ್ದಿ ತೀಡಿ ಬಹುಶಃ ನಾನಿವತ್ತು ಸಂಪಾದನೆಯಲ್ಲಿ ಒಬ್ಬ ನಾಯಕತ್ವ ವಹಿಸಿದರೆ ನನ್ನಿಂದ ಅಂತ ಹೇಳ್ತಕ್ಕಂಥ ಅಹಂ ನನ್ನಲ್ಲಿಲ್ಲ. ನಾವೆಲ್ಲ ಒಟ್ಟಾಗಿ ಇವತ್ತು ನನ್ನ ಮಿತ್ರ ಜಿ ಕೆ ಹಮೀದ್ರವರು ಅಥವಾ ಮೊಹಮ್ಮದ್ ಕುಂಜಿ ಗುಣಡ್ಕ, ಬಹುಶಃ ನನಗೆ ಹೆಗಲು ಕೊಟ್ಟಿರ್ತಕ್ಕಂಥವ್ರು ಮೊಹಮ್ಮದ್ ಕುಂಜಿ ಗುಣಡ್ಕ ಅವರು. ಅವರನ್ನು ತುಳಿಲಾಗ್ತಕ್ಕಂಥ ಸಂದರ್ಭದಲ್ಲಿ ಅವರ ಮಸೀದಿಯ ಗಲಾಟೆಯಲ್ಲಿ ಬಹುಶಃ ಮೊಹಮ್ಮದ್ ಕುಂಜಿಯವರಿಗೆ ನಾನು ಬೆಂಬಲವಾಗಿದ್ದೇನೆ ಅಂತ ಹೇಳತಕ್ಕಂಥ ಉದ್ದೇಶದಿಂದ ಇವತ್ತು ನನ್ನನ್ನು ದೂಷಣೆ ಮಾಡತಕ್ಕಂಥದ್ದು, ಪಕ್ಷ ನಿರ್ಧಾರ ಇನ್ನು ಕೊನೆಯಲ್ಲಿ ಮಾಡತಕ್ಕಂಥದ್ದು. ಯಾಕೆಂತೇಳಿದರೆ ಇನ್ನು ಪಕ್ಷದ ಕಾರ್ಯಕರ್ತನ ಇದ್ದಾಗೂ ಸಹ ನಮ್ಮ ಮೇಲೆ ದಬ್ಬಾಳಿಕೆಗಳು, ನಮ್ಮ ಮೇಲೆ ಇಂತಹ ಒಂದು ಗೋಷ್ಠಿಗಳು ನಡೆದ್ರೆ ಬಹುಶಃ ಮತ್ತೆ ನಾನೇನು ಮಾಡಬೇಕು ಅಂತ ಹೇಳಿದ್ರ ಬಗ್ಗೆ ನಾನು ಸ್ಪಷ್ಟ ನಿರ್ಧಾರವನ್ನು ಮಾಡುತ್ತೇನೆ. ಸೊ ವಿಶೇಷವಾಗಿ ಇವತ್ತು ಎಲ್ಲ ನಾನು ಹೇಳತಕ್ಕಂಥದ್ದಿಷ್ಟೇ, ಆತ್ಮೀಯ ಮಿತ್ರರಾಗಿರ್ತಕ್ಕಂಥ TM ಶೈಲರವರೇ, ನೀವೊಬ್ಬ ನಾಯಕರಾಗಿದ್ದೀರಿ, ನಾಯಕರಾಗಿ ಬೆಳೀರಿ. ಬಹುಶಃ ಪಕ್ಷವನ್ನು ಸಂಘಟನೆ ಮಾಡೋದ್ರ ಮುಖಾಂತರ, ಪಕ್ಷದ ತಳಮಟ್ಟದ ನಾಯಕರುಗಳಿಗೆ ಗೌರವವನ್ನು ಕೊಡೋದ್ರ ಮುಖಾಂತರ, ಪಕ್ಷದ ತಳಮಟ್ಟದ ನಾಯಕರುಗಳ ಆ ನೋವು ನಲಿವುಗಳನ್ನು ತಿಳ್ಕೊಳ್ಳೋದು ನಿಮಗೆ ಅತಿ ಪ್ರಾಮುಖ್ಯ. ಅಧಿಕಾರ ಇವತ್ತು ಬರ್ತದೆ, ಅಧಿಕಾರ ನಾಳೆ ಹೋಗ್ತದೆ. ಆದರೆ ತಮ್ಮ ಸ್ವಾರ್ಥಕ್ಕೆ ರಾಜಕೀಯ ಮಾಡತಕ್ಕಂಥ ಅಧಿಕಾರವನ್ನು ಯಾರು ಮಾಡ್ತಾರೋ ಅವರು ಪಕ್ಷದ ಏಳಿಗೆಗೆ ಖಂಡಿತವಾಗಿಯೂ ಅವರು ಯಾವತ್ತೂ ದುಡಿಯುವರಲ್ಲ. ಸೊ ನನಗೆ ನನ್ನ ಜಿ ಕೆ ಹಮೀದ್ರ ಮೇಲೆ ವೈಯಕ್ತಿಕ ಯಾವುದೇ ಕೋಪ ಇಲ್ಲ. ಇವತ್ತಿಗೂ ನನ್ನನ್ನು ನಾಯಕ ಅಂತೇಳಿ ಒಪ್ಪಿಕೊಳ್ತಾ ಇದ್ದಾರೆ. ಆದರೆ ಶಿಸ್ತು ಮತ್ತು ಪಕ್ಷದ ತತ್ವ ಸಿದ್ಧಾಂತ ಇದನ್ನು ನಾವು ತಿಳ್ಕೊಂಡಾಗ ಪಕ್ಷದಲ್ಲಿ ಇದು ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಆ ರೀತಿ ನಾವು ಒಗ್ಗಟ್ಟಾಗಿದ್ದರೆ ಮಾತ್ರ ಪಕ್ಷ ಉಳಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತಕ್ಕಂಥ ಮನೋದೃಷ್ಟಿಯಿಂದ ನಾನು ಅವರನ್ನು ದ್ವೇಷಿಸ್ತಾ ಬರ್ತಾ ಇದ್ದೇನೆ ಹೊರತು ಮತ್ತು ಯಾವುದೇ ವೈಯಕ್ತಿಕವಾಗಿ ನನಗೂ ಅವರಿಗೆ ಯಾವುದೇ ವ್ಯತ್ಯಾಸಗಳಿಲ್ಲ. ಅಭಿವೃದ್ಧಿ ಪರ ಕೆಲಸಗಳಲ್ಲಿ ಅವರೂ ಸಹಕಾರ ಮಾಡಿದ್ದಾರೆ. ಇನ್ನೊಂದು ಶೈಲರು ಹೇಳಿದ್ದಾರೆ 15 ಕೋಟಿ ರೂಪಾಯಿ ನಾವು ತಂದಿದ್ದೇನೆ ಅಂತ. ಬಹುಶಃ ಅದು ಸ್ವಾಗತಾರ್ಹ. ಇದರಿಂದ 15ರಿಂದ ಮೇಲ್ಪಟ್ಟು ಎಷ್ಟೋ ಕೋಟಿ ಹಣವನ್ನು ನಾವು ಅಲ್ಲಿ ತಂದು ಹಾಕಿದ್ದೇವೆ. ರಾಜೀವ್ ಗಾಂಧಿ ಕುಡಿಯುವ ನೀರಿನ ಯೋಜನೆಯಲ್ಲಾಗಲಿ ಅಥವಾ ಮನೆ ಮನೆಗೆ ವಿದ್ಯುತ್ ಮಾಡುವ ವಿಚಾರಗಳಾಗಲಿ ಮತ್ತು ಇನ್ನಿತರ
ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಸರಸ್ವತಿ ಕಾಮತ್ರವರು, ಭರತ್ ಮುಂಡೋಡಿಯವರು, ಅದೇ ರೀತಿ ತಾಲೂಕ್ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಯಶೋಧರವರು, ಜಯಂತಿಯವರು, ನಾವೆಲ್ಲರೂ ಅಲ್ಲಿಗೆ ಅಭಿವೃದ್ಧಿಗೆ ನಾವು ಪೂರಕವಾಗಿ ದುಡಿದಿರ್ತಕ್ಕಂಥವ್ರು. ನಾವೆಲ್ಲೂ ಪತ್ರಿಕಾಗೋಷ್ಠಿಯಲ್ಲಿ ಅಷ್ಟು ಕೋಟಿ ತಂದಿದ್ದೇವೆ, ಎಷ್ಟು ಕೋಟಿ ತಂದಿದ್ದೇವೆ, ಅದು ಮಾಡಿದ್ದೇವೆ, ಇದು ಮಾಡಿದ್ದೇವೆ ಹೇಳಲಿಲ್ಲ. ಇವತ್ತು ಕೇರಳಕ್ಕೆ ಅವರು ಸೇತುವೆ ಮಾಡಿರ್ತಕ್ಕಂಥದ್ದು ಬಹಳ ಸ್ವಾಗತ. ಅದನ್ನು ನಾನು ಸ್ವಾಗತಿಸ್ತೇನೆ. ಅದರ ಪೇರಡ್ಕ ರಸ್ತೆ ಆಗತಕ್ಕಂಥ ಸಂದರ್ಭದಲ್ಲಿ ನಾನು ಮಹಮ್ಮದ್ ಕುನಿ ಗೂಣಡ್ಕರ್ ಅವರು ಏನು ಶ್ರಮ ಪಟ್ಟಿದ್ದೇವೆ, ಆ ರಸ್ತೆ ನಿರ್ಮಾಣಕ್ಕೆ ಮೂಲ ಕಾರಣೀಭೂತರು ಯಾರು ಹೇಳುವುದನ್ನು TM ಸೈದರ್ ಅವರು ಹೇಳಿ, ಇದು ಪ್ರಾಮುಖ್ಯ. ನಾವು ಎಲ್ಲೂ ಸುಮ್ಮನೆಲ್ಲಾದರೂ ಒಬ್ಬರ ಮೇಲೆ ಗೂರು ಕೂರಿಸ್ತಕ್ಕಂಥ ಕೆಲಸಗಳನ್ನು ಮಾಡೋದು, ಒಗ್ಗಟ್ಟನ್ನು ಉಳಿಸಿಕೊಂಡು ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸಗಳನ್ನು ನಾಯಕರುಗಳು ನೀವೆಲ್ಲ ಸೇರಿಕೊಂಡು ಮಾಡಿ. ನೀವೆಲ್ಲ ಶುಭ ಆಗಲಿ. ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ ಪಕ್ಷ ನಾನು ಅಧ್ಯಕ್ಷನಾಗಿ ಇಲ್ಲದಿದ್ದರೂ ಪಕ್ಷ ಅಲ್ಲಿ ಬೆಳಿಬೇಕು, ಉಳಿಬೇಕು ಮತ್ತು ಇನ್ನು ಎತ್ತರಕ್ಕೆ ಏರಬೇಕು ಅಂತ ಹೇಳ್ತಕ್ಕಂಥ ಸದುದ್ದೇಶವನ್ನು ಇಟ್ಟುಕೊಂಡಿರೋ ನಾನು. ಹಾಗಾಗಿ ನಿಮಗೆಲ್ಲ ಶುಭ ಆಗಲಿ ಅಂತೇಳಿ ಮಾತನ್ನು ಹೇಳುತ್ತಾ, ಬಹುಶಃ ಮುಂದಕ್ಕೆ ಯಾವುದೇ ನಾಯಕರು ಏನು ಮನವೊಲಿಸಿದರು, ನಂದು ದೃಢ ನಿರ್ಧಾರ. ಬಹುಶಃ ನನ್ನ ವೈಯಕ್ತಿಕ ಸಮಸ್ಯೆಯಿಂದ ನಾನು ಪಕ್ಷದ ಅಧ್ಯಕ್ಷರ ಹುದ್ದೆಯನ್ನು ನಾನು ಮತ್ತೆ ತಗೊಳ್ಳುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ನಿಮ್ಮ ಮುಖಾಂತರ ತಿಳಿಸಿದೆ. ಅಧ್ಯಕ್ಷತೆಗೆ ನಿಜವಾಗಿ ನಾನು ಆಕಾಂಕ್ಷೆ ಅಲ್ಲ. ಪಕ್ಷದ ಎಲ್ಲ ನಾಯಕರುಗಳ ಒತ್ತಾಸೆಗೆ ಮೇರೆಗೆ ಬಹುಶಃ ತಗೊಳ್ಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ಎಲ್ಲರೂ ಒತ್ತಾಯದ ಮೇರೆಗೆ ನಾನು ಬ್ಲಾಕ್ ಅಧ್ಯಕ್ಷ, ಯಾಕೆಂತ ಹೇಳಿದರೆ ಆಯಿತು ಅಂತ ಒಪ್ಕೊಂಡಿದ್ದೇನೆ. ಆದರೆ ಇತ್ತೀಚೆಗಿನ ಪಕ್ಷದ ಬೆಳವಣಿಗೆಗಳು ಮತ್ತು ಪಕ್ಷದ ಆಗುವುಗಳನ್ನು ಗಮನಿಸಿದಾಗ ನನಗೆ ಅದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ನಾನು ಮನಗಂಡಿದ್ದೀನಿ. ಅದನ್ನು ನಾನು ನನ್ನ ನಾಯಕರುಗಳಿಗೂ ಹೇಳಿದ್ದೇನೆ. ನಾನು ಅದನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥ ನಾನು ಆಕಾಂಕ್ಷೆ ಅಲ್ಲ. ಸ್ಪಷ್ಟವಾಗಿ ನಾನು ಬ್ಲಾಕ್ ಅಲ್ಲ, ಯಾವುದೇ ಹುದ್ದೆಯ ಆಕಾಂಕ್ಷಿ ಅಲ್ಲ. ಇನ್ನೊಂದು ಮಾತು ಅವರು ಹೇಳಿದರು, ಅಲ್ಪಸಂಖ್ಯಾತರು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ನನ್ನನ್ನು ಅಲ್ಲಿ ಸಂಪಾಜೆಯಲ್ಲಿ ಮಾಡ್ತಾ ಇದ್ದಾರೆ, ದ್ವೇಷಿಸ್ತಾ ಇದ್ದಾರೆ. ನಾನು ಮಿತ್ರ TM ಸೈದರಿಗೆ ಹೇಳ್ತೇನೆ, ಒಬ್ಬ ಅಲ್ಪಸಂಖ್ಯಾತನಿಗೆ ಅನ್ಯಾಯ ಆದಾಗ ನಾನು ಭೂ ನ್ಯಾಯ ಮಂಡಳಿಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಕೂತಾವ. ಐವರ್ನಾಡಿನ ಒಂದು ಪ್ರಕರಣದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು. ಆಗ ನಾನು ಟ್ರಿಬ್ಯುನಲ್ ಮೆಂಬರ್ ಆಗಿದ್ದೆ. ಅಲ್ಲಿ ಒಬ್ಬರಿಗೆ ನಮ್ಮ ಅನ್ಯಾಯ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮವರಿಗೆ ನಮ್ಮವರ ಪರ ನಿಲ್ಲದೆ ಒಬ್ಬ ಮುಸ್ಲಿಂ ಸಹೋದರನ ಪರನಿತ್ತು ನಾನು ಮತ್ತು ಪುರಂದರ ಪೂಜಾರಿಯವರು ರಾಜೀನಾಮೆ ಪತ್ರವನ್ನು ಕೊಟ್ಟು ಹೊರಗಡೆ ಬಂದಿರತಕ್ಕಂಥವ್ರು. ಹಾಗಾಗಿ ಇವತ್ತು ನನಗೊಂದು ಆತ್ಮ ತೃಪ್ತಿ ಇದೆ. ಅವರು ಮೊನ್ನೆ ತಾನೇ ಫೋನ್ ಮಾಡಿದರು ಹೈಕೋರ್ಟ್ನಲ್ಲಿ, ಅವರಿಗೆ ಮತ್ತೆ ಕೇಸ್ನಲ್ಲಿ ಜಯ ಸಿಕ್ಕಿದೆ. ಇದು ಪುನಃ ನನಗೆ ಇದಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿದರು. ಇದು ನಾನು ಯಾವತ್ತೂ ನ್ಯಾಯಪರವ, ನನ್ನ ತಂದೆಯವರಾಗಲಿ ಅಥವಾ ನನ್ನ ಸಹೋದರರಾಗಲಿ ನಾವೆಲ್ಲರೂ ಪಕ್ಷಕ್ಕೋಸ್ಕರ ತಂದೆಯ ಹಾದಿಯಲ್ಲೇ ನಾನು ನಡಿಬೇಕು, ತಂದೆಯ ಹಾದಿಯನ್ನು ತಪ್ಪಿ ನಡೆದು ತಂದೆಯ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಕಪ್ಪು ದುಃಖ ಇಲ್ಲದೆ ರಾಜಕೀಯ ಮಾಡಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದ ನಾನು ಇಷ್ಟು ತನಕ ರಾಜಕೀಯ ಮಾಡಿಕೊಂಡು ಬಂದವ. ನಾನು ಯಾವುದೇ ಒಂದು ಗುತ್ತಿಗೆದಾರನಿಂದ ಅಥವಾ ಇನ್ನಿತರ ಯಾರೊಬ್ಬರಿಂದ ಅಷ್ಟು ಕೊಡು ಇಷ್ಟು ಕೊಡು ಅಂತ ನೀವು ಯಾರಾದರೂ ಒಬ್ಬರನ್ನು ನೀವು ಒಟ್ಟು ಮಾಡಿ ತೋರಿಸಿದ್ರೆ, ಒಬ್ಬರಿಂದ ನಾನು ಚಾ ಕೊಡ್ತಿದ್ದೇನೆ ಅಂತ ನೀವು ತೋರಿಸಿದ್ರೆ, ಮಾತಾಡ್ತಕ್ಕಂಥ ಏಕೆ ಈ ಮಾತಿಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕೆಲವರು ಈಗ ಹಿಂದ್ಗಡೆಯಿಂದ ಹೇಳ್ತಾ ಇದ್ದಾರಂತೆ ಸೊಸೈಟಿಯ ಇದಕ್ಕೆ ಮಾಹಿತಿ ಹಕ್ಕಿನಲ್ಲಿ ಅರ್ಜಿ ಕೊಡ್ಲಿಕ್ಕೆ ಉಂಟು ಅಂತ. ಮಾಹಿತಿ ಹಕ್ಕಿನಲ್ಲಿ ಅಥವಾ ಇನ್ನು ಯಾವುದರಲ್ಲಿ ಬೇಕಿದ್ರೂ ತೆಗೀಲಿ, ₹1 ಅಲ್ಲಿ ಏನಾದರೂ ದುರುಪಯೋಗ ಆಗಿದೆ, ಸೋಮಣ್ಣ ಅಲ್ಲಿ ತಗೊಂಡಿದ್ದಾರೆ ಅಂತೇಳಿ ನೀವು ಪ್ರೂವ್ ಮಾಡಿದರೆ, ಬಹುಶಃ ಯಾವ ದೇವಸ್ಥಾನಕ್ಕೆ ಬೇಕಿದ್ರೆ ನೀವು ಬನ್ನಿ, ಅಲ್ಲಿ ನೀವು ಹೇಳಿ ನಾನು ಬರ್ತೇನೆ, ಅದನ್ನು ನೀವು ಪ್ರೂಫ್ ಮಾಡಿ ತೋರಿಸಿ. ನನಗೆ ಖಂಡಿತವಾಗಿ ಅವತ್ತಿಗೆ ನಾನು ಪಕ್ಷ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರಲ್ಲ, ಸಂಘಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತೇನೆ. ಕೋಟಿಗಟ್ಟಲೆ ಅನುದಾನ ತಂದವರಿಗೆ ಅನಂತೋಡು ಗ್ರಾಮದಲ್ಲಿ ಸ್ವತಃ ಊರಲ್ಲಿ ಪಕ್ಷವನ್ನು ಯಾಕೆ ಬೆಳೆದರು? PB ದಿವಾಕರ್ ಇವರು ನಾಯಕರಾಗಿದ್ದರು. ವಿಶಾಲಿ ಕಾಂಗ್ರೆಸ್ ಪಕ್ಷ ಒಂದು ಉನ್ನತ ಒಂದು ಸ್ಥಾನದಲ್ಲಿತ್ತು. ಯಾಕೆ ಈಗ ಇಲ್ಲ? ಯಾಕೆ ಅನಂತೋಡು ಗ್ರಾಮಕ್ಕೆ ಪಕ್ಷ ಬೆಳೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇದನ್ನೆಲ್ಲ ಆತ್ಮಾವಲೋಕನ ಮಾಡಿಕೊಡ್ಬೇಕು. ಅವರ ಎದುರುಗಡೆ ಕೂತು ಮಾತಾಡುವವರು ಯಾರಿಲ್ಲ, ಅವರ ಎದುರುಗಡೆ ಉತ್ತರ ಕೊಡುವವರು ಯಾರಿಲ್ಲ. ಸೋಮಶೇಖರ್ನಿಗೆ ಯಾವುದೇ ಹುದ್ದೆಯ ಆಸೆ ಇಲ್ಲ, ಆಕಾಂಕ್ಷೆ ಇಲ್ಲ. ನಾನು ಯಾರಿಗೂ ಇದ್ರು ನಾವು ನಮ್ಮ ಸ್ವಂತ ಹಣದಿಂದ ರಾಜಕೀಯ ಮಾಡಿದವ.
ಮುಂದೆಯೂ ರಾಜಕೀಯದಿಂದ ನನಗೆ ಜೀವನ ಅಲ್ಲ. ರಾಜಕೀಯ ಇಲ್ಲದಿದ್ದರೂ ನಾನು ಜೀವನ ನಡೆಸೋದಕ್ಕೆ ನನಗೆ ನನ್ನ ತಂದೆಯವರು, ನನ್ನ ಅಜ್ಜನವರು, TMC ಇದ್ರವರು ಸಹ ಒಬ್ಬ ಕೃಷಿಕನೇ, ಒಬ್ಬ ಎಲ್ಲ ರಂಗಗಳಲ್ಲಿ ಕೆಲಸ ಮಾಡಿರ್ತಾರೆ, ಒಬ್ಬ ಯುವಕ. ಅವರಿಗೆ ರಾಜಕೀಯದಲ್ಲಿ ನಿಜವಾಗಿ ಒಂದು ಯೋಗ್ಯ ಮಟ್ಟದ ಸ್ಥಾನದಲ್ಲಿದ್ದಾರೆ, ಬಹುಶಃ ಆ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾವು ಹೇಳ್ತಕ್ಕಂಥದ್ದು ಅಷ್ಟೇ. ಬಹುಶಃ ಇವರ ವೈಯಕ್ತಿಕ ದ್ವೇಷಗಳಿಗೆ ಪಕ್ಷಕ್ಕೆ ಅದನ್ನು ತರಬೇಡಿ. ನಿಮ್ಮ ಮಸೀದಿಗಳ ಗಲಾಟೆಗಳ ಮಧ್ಯದಲ್ಲಿ ನೀವು ಪಕ್ಷದಲ್ಲಿ ಒಡಕುಗಳನ್ನು ಬೆಳೆಸತಕ್ಕಂಥ ಕೆಲಸಗಳನ್ನು ಮಾಡಬೇಡಿ. ಪಕ್ಷವನ್ನು ಬೆಳೆಸ್ತಕ್ಕಂಥ ಕೆಲಸಗಳನ್ನು ಮಾಡಿ, ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸಗಳನ್ನು ಮಾಡಿ. ಅಧ್ಯಕ್ಷ ಇದರಲ್ಲಿ ಹಿಂದೆಯೂ ಹಲವಾರು ಬಾರಿ ಇದಾಗಿದೆ, ತಪ್ಪುಗಳಾಗಿದೆ. ಏನು ತಪ್ಪುಗಳಾಗಿದೆ ಅನ್ನೋ ಅವರು ಪುರಾವೆ ಸಮೇತ ತೋರಿಸಲಿ. ಮಹಮ್ಮದ್ ಕುನಿ ಅವರು ರಾಜೀನಾಮೆ ಕೊಡಲಿಲ್ವಾ? ಕೊಟ್ಟಿದ್ದಾರೆ. ಮತ್ತೆ ಚುನಾವಣೆ ಆಯಿತು, DKM ಸೋತರು. ಅದು ಪಕ್ಷ ತೀರ್ಮಾನ ಮಾಡಿರ್ತಕ್ಕಂಥಲ್ಲ, ಅವರೇ ಅವರ ವರ್ತನೆಯಿಂದ ಅವರು ಮಾಡಿಕೊಂಡಿದ್ದ ರೀತಿಗಳು ಎಲ್ಲ ನಿಮಗೆ ಪತ್ರಿಕಾ ಮಾಧ್ಯಮ. ಎಲೆಕ್ಷನ್ನಿಂದ ನಾನು ದೂರ ಸರಿದ್ದೇನೆ. ಯಾವುದೇ ಒಂದು ಚುನಾವಣೆಯಲ್ಲಿ ನಾನು ಮತ್ತೆ ಸ್ಪರ್ಧಿಸುವುದಿಲ್ಲ. 17 ವರ್ಷಗಳ 18 ವರ್ಷಗಳಿಂದ ಅವಕಾಶವನ್ನು ಜನ ಕೊಟ್ಟಿದ್ದಾರೆ. ಸೊ ಮುಂದೆ ಇನ್ನೂ 3 ವರ್ಷಗಳ ಅವಧಿ ನನಗಿದೆ. ಸೊ ಆರೋಗ್ಯ ಮತ್ತು ಆಯುಸ್ಸು ಮತ್ತು ಜನರ ಬೆಂಬಲ ಇದ್ದರೆ ಮುಂದೆಗೆ ನಾನು ನಿಲ್ಲಬೇಕು ಬೇಡ ಅಂತ ಹೇಳಿದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವರು ಬಂದು ಗೊಂದಲಾಯಿತು ಅಂತ ಹೇಳ್ತಕ್ಕಂಥಲ್ಲ, ಬಂದು ಪಕ್ಷದ ಎಲ್ಲ ಕಾರ್ಯಕರ್ತರನ್ನು ಒಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು. ಯಾರು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ರು, ಯಾರು ಪಕ್ಷದ ತೀರ್ಮಾನವನ್ನು ವಿರೋಧಿಸಿ ಹೋಗ್ತಾ ಇದ್ರು, ಇವತ್ತು ಅಂಥವರ ಪರವಾಗಿ ಅವರು ನಿಂತರು. ನೀವು ಮೊನ್ನೆ ಅವರು ಸಮರ್ಥನೆ ಮಾಡುವಾಗ ನೀವು ಕೇಳಿದ್ದೀರಿ. DKM ಇದ್ರವರು ನೋಟಕ್ಕೆ ಓಟ್ ಹಾಕಿದ್ದು ತಪ್ಪೇ. ಆದರೆ ಅವರು ಗಾಂಧಿ ಗ್ರಾಮ ಪುರಸ್ಕಾರ 2 ಸಾರಿ ತಂದಿದ್ದಾರೆ. ಒಬ್ಬ ತಪ್ಪು ಮಾಡಿದಾಗ ತಿದ್ದಿಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ 1 ಸಾರಿ ಕೊಡ್ಬೋದು. ಬಹುಶಃ ಜಿಲ್ಲಾ ಮಟ್ಟದಿಂದ ಜಿಲ್ಲಾಧ್ಯಕ್ಷರು ಒಮ್ಮೆ ಉಚ್ಚಾಟನೆ ಪತ್ರವನ್ನು ಕಳಿಸಿದ ನಂತರ ಮತ್ತೆ ಅವರು ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಾಗ ಪಕ್ಷ ಅದರ ಬಗ್ಗೆ ಯಾವುದೇ ಒಂದು ಮಾತಾಡಲಿಲ್ಲ, ಬ್ಲಾಕ್ ಅದರ ಬಗ್ಗೆ ಯಾವುದೇ ಒಂದು ಮಾತಾಡಲಿಲ್ಲ. ಇವತ್ತು ಅವರು ಹೇಳ್ತಾ ಇದ್ದಾರೆ ನನಗೆ ಉಚ್ಚಾಟನೆ ಪತ್ರವೇ ಬರಲಿಲ್ಲ ಅಂತ. ಬಹುಶಃ ಅದು ಸರಿ, ಯಾಕಂದರೆ ಅವರು ಬ್ಲಾಕ್ ಅಧ್ಯಕ್ಷ ಸಭೆಗೆ ಬರ್ತಿದ್ರು, ಎಲ್ಲ ಸಭೆಗೆ ಬರ್ತಿದ್ರು, ಯಾರು ಹೇಳೋರಿಲ್ಲ, ಹೇಳೋರಿಲ್ಲ. ಸೊ ಅದನ್ನು ನಾನು ಮಾಡಬೇಕು ಅಂತಲ್ಲ, ಅವರನ್ನು ಸಾಧಿಸಿಕೊಳ್ಳಿ ಪಕ್ಷ. ನನಗೆ ಬಹಳ ಸಂತೋಷ. ಒಳ್ಳೆಯ ಕೆಲಸಗಾರ, ಅದರಲ್ಲಿ ನಾನು 2 ಮಾತು ಹೇಳೋದಿಲ್ಲ. ಕೆಲಸದಲ್ಲಿ DKM ಇದು ಬಹುಶಃ ನನ್ನೊಟ್ಟಿಗೆ ಪಳಗಿದಂಥ ಓರ್ವ ನಾನು ಅದನ್ನು ಯಾವತ್ತೂ ಅವನ ಕೆಲಸಗಾರ ಅಲ್ಲ ಅಂತ ಹೇಳೋದಿಲ್ಲ. ಆದರೆ ದುರಹಂಕಾರ ಮತ್ತು ನಾನೇ ಅಂತ ಹೇಳ್ತಕ್ಕಂಥ ಹವಾಮಾನ ಬಿಟ್ಟರೆ ಬಹುಶಃ ಒಬ್ಬ ನಾಯಕನಾಗಿ ಬೆಳೆಯತಕ್ಕಂಥ ಅವಕಾಶ ಅವನಿಗೆ ಖಂಡಿತವಾಗಿದೆ. ಅದು 2ನ್ನು ಬಿಟ್ಟರೆ ತನ್ನ ಸ್ವಾರ್ಥವನ್ನು ಬಿಟ್ಟು ನಾನು ಎಲ್ರಿಗೂ ಇರತಕ್ಕಂಥವ, ನನಗೋಸ್ಕರ ಪಕ್ಷ ನಾನು ಪಕ್ಷಕ್ಕೋಸ್ಕರ ಇರುವ ಅಂತ ಹೇಳ್ತಕ್ಕಂಥ ಮನದೃಷ್ಟಿ ಬಂದರೆ ಖಂಡಿತವಾಗಿಯೂ ಅವರಿಗೆ ರಾಜಕೀಯವಾಗಿ ಬೆಳೆಯಕ್ಕೆ ಸಾಧ್ಯ ಇದೆ. ಸೊ ಮುಂದೆ ನಾನು ಈಗ ಸಭೆ ಕರಿತೇನೆ. ಸಭೆ ಕರೆದು ನಾನು ಯಾಕೆ ರಾಜೀನಾಮೆ ಕೊಟ್ಟೆ, ಕಾರಣಗಳೇನು, ಬಹುಶಃ ಏನು ತಿಳಿದ್ರ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ. ಬಹುಶಃ ಇದರಿಂದ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ ಅಂತ ಹೇಳಿದರೆ ಅದಕ್ಕೆ ಕಾರಣೀಭೂತರು ಯಾರು ಅಂತ ಹೇಳೋದನ್ನು ಅವರು ಯೋಚನೆ ಮಾಡಿಕೊಳ್ಳಿ. ನಾನಂತೂ ಪಕ್ಷಕ್ಕೆ ಹಿನ್ನಡೆ ಆಗದ ರೀತಿಯಲ್ಲೇ ಹೋಗಬೇಕು ಅಂತ ಹೇಳ್ತಕ್ಕಂಥ ಉದ್ದೇಶದಿಂದಲೇ ಇಷ್ಟು ತನಕ ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸಗಳನ್ನು ಮಾಡಿಕೊಂಡು ಬಂದವ. ಬಹುಶಃ ಮುಂದೆ ಅದು ಹಿನ್ನಡೆ ಆಗ್ತದೆ ಅಂತ ಹೇಳಿದರೆ ಯೋಚನೆ ಮಾಡಬೇಕಿತ್ತು. ನಾಯಕರುಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮೇಲ್ಮಟ್ಟದ ನಾಯಕರು ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಿತ್ತು. ಈ ರೀತಿಯೆಲ್ಲ ನೀವು ಮಾತಾಡೋದು ಸರಿಯಲ್ಲ ಅಂತ. ಒಬ್ಬರನ್ನು ಮಾಚಾಯ ಅವಮಾನಿಸಿಕೊಂಡು ಅವರ ಯೋಗ್ಯತೆಯನ್ನು ಅಳತೆ ಮಾಡಲಿಕ್ಕೆ ನೋಡಿದಾಗ ನಾವು ನಮ್ಮ ಯೋಗ್ಯತೆಯನ್ನು ಅವರಿಗೆ ತಿಳಿಯಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಬಹುಶಃ ಬೇರೆ ಯಾರಾದರೂ ನಾಯಕರಾಗುತ್ತಿದ್ದರೆ ಬಹುಶಃ ನಾನು ಪಕ್ಷವನ್ನು ಬಿಡ್ತೇನೆ ಅಂತ ಹೇಳ್ತಿದ್ರು. ಬಹುಶಃ ನಂದು ಜಾತ್ಯತೀತ ತತ್ವ ಮತ್ತು ನಾನು ಯಾವತ್ತೂ ಎಲ್ಲರನ್ನು ಪ್ರೀತಿಸ್ತಕ್ಕಂಥವ, ಎಲ್ಲರನ್ನು ಗೌರವಿಸ್ತಕ್ಕ. ಹಾಗಾಗಿ ನನ್ನ ತತ್ವ ಸಿದ್ಧಾಂತಕ್ಕೆ ನನಗೆ ಸದ್ಯಕ್ಕೆ ಕಾಣತಕ್ಕಂಥದ್ದು ಒಂದೇ, ಅದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಜಾತ್ಯತೀತ ತತ್ವದ ಅಡಿಯಲ್ಲಿರ್ತಕ್ಕಂಥ ಪಕ್ಷ. ಹಾಗಾಗಿ ಅದರಲ್ಲೇ ನಾನು ಇರ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಮತ್ತು ನೇರ ಸ್ವಭಾವಗಳು, ಗಟ್ಟಿ ನಿರ್ಧಾರವನ್ನು ತಗೊಳ್ತಕ್ಕಂಥವ್ರು, ಅವರಿಗೆ ಪಕ್ಷದ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ. ತಾಳಕ್ಕೆ ತಕ್ಕದಾಗಿ ಸಮಯಕ್ಕೆ ಸರಿಯಾಗಿ
ಮುಖವಾಡವನ್ನು ಹಾಕಿಕೊಂಡು ಇವಾಗ ಈಗ ಒಂದು ಮಾತಾಡಿದರೆ ಮತ್ತೊಂದು ಮಾತಾಡ್ತಕ್ಕಂಥದ್ದು, ಈ ರೀತಿಯ ಮಾತುಗಳನ್ನು ಆಡಿಕೊಂಡು ಜನರಿಗೆ ಸುಲಭ ಭರವಸೆಯನ್ನು ಕೊಟ್ಟುಕೊಂಡು ಡೊಂಬರಾಟವನ್ನು ಮಾಡತಕ್ಕಂಥ ರಾಜಕೀಯ ಈಗ ರಾಜಕೀಯ ಆಗಿದೆ. ಅದಕ್ಕೆ ಜಯಪ್ರಕಾಶ್ ಅವರು ಸಹ ನೇರ ನಡೆಯುವರು. ಈಗ ಶಹೀದರವರಿಗೆ ವ್ಯಕ್ತಿಗಾಗಿ ಶಹೀದಿಗೂ ನನಗೆ ಯಾವುದೂ ಇಲ್ಲ. ಈಗ ಆದರೆ ಅವರು ನಡ್ಕೊಂಡ ರೀತಿ ಸರಿ ಇಲ್ಲ ಅಂತೇಳಿ ನನ್ನ ಮನಸ್ಸಿಗೆ ತೋಚಿದಾಗ ಅದನ್ನು ನೇರ ಖಂಡಿತವಾಗಿ ನಾನು ಹೇಳತಕ್ಕಂಥವ್ರು. ಅದನ್ನು ನಾನು ಯಾರ ಎದುರಿಗೆ ಹೇಳಲಿಕ್ಕೆ ತಯಾರಿದ್ದೇನೆ. ಅದು ನೀವು ಮಾಡಿರ್ತಕ್ಕಂಥ ಸರಿ ಇಲ್ಲ ಅಂತ ಕಂಡ್ರೆ, പക്ഷെ ನಾನು ಮಾಡಿರ್ತಕ್ಕಂಥ ತಪ್ಪು ಅಂತ ಕಂಡ್ರೆ 10 ಜನ ಹೇಳಿದರೆ ನಾನು ಒಪ್ಕೊಳ್ತೇನೆ, ಸರಿ ನಾನು ಮಾಡಿದ್ದು ತಪ್ಪು ಅಂತ ಹೇಳ್ತಕ್ಕಂಥದ್ದು. ನಾನು ಪುತ್ತೂರಿನ ಕೇಪುರಲ್ಲಿರುವ ಐಕಾನಿಕ್ ಟೈಲ್ ಗ್ಯಾಲರಿ ಬಂದಿದ್ದೀನಿ. ಸೊ ಆ ಗ್ಯಾಲರಿ ಒಳಗಡೆ ಏನಿದೆ ನೋಡ್ಕೊಂಡು. ಹೊಸದಾಗಿ ಮಾರ್ಕೆಟಲ್ಲಿ ಬಂದಿರುವ 15 mm ಥಿಕ್ನೆಸ್ ಇರುವ ಹೈ ಕ್ವಾಲಿಟಿ ಡ್ಯೂರೇಬಿಲಿಟಿ ಇರುವ ಕಜಾರಿಯ 6x4 ಸೈಜ್ ಟೈಲ್ಸ್. ಇದೆಲ್ಲಾನು ಪ್ರೀಮಿಯಂ ಕ್ವಾಲಿಟಿ 4x2 ವುಡನ್ ಸೀರೀಸ್ ಮ್ಯಾಟ್ ಫಿನಿಶ್ ಟೈಲ್ಸ್, ಹೈ ಕ್ವಾಲಿಟಿ ಪ್ರೀಮಿಯಂ ಮೆಟೀರಿಯಲ್ಸ್ ನಮ್ಮ ಶೋರೂಮಲ್ಲಿ ಅವೈಲೇಬಲ್ ಇದೆ. 4x2 ಗ್ಲೋಸಿ ಫಿನಿಶ್, ವೆರೈಟಿ ಡಿಸೈನ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಸ್ಮಾಲ್ ಪೀಸಸ್ ಎಲ್ಲ ಬಾತ್ರೂಮ್ ಸೈಜಸ್ ಆಗಿದೆ. ಮೇನ್ ಫ್ಲೋರ್ಗಳಿಗೆ ಇವಾಗ ಜಾಸ್ತಿಯಾಗಿ ಸಪ್ಲೈ ಆಗ್ತಾ ಇರೋದು 6x4 ಡಿಜಿಟಲ್ ಟೈಲ್ಸ್. ನಾವಿವಾಗ ಒಂದು ಟೈಲ್ ತೊಗೊಂಡ್ರೆ ಸಾಲದು, ಆ ಟೈಲ್ನ ನಮ್ಮ ಮನೆ ಬಾತ್ರೂಮ್ಸಲ್ಲಿ ಯಾವ ಥರ ಸೆಟ್ ಮಾಡಬೇಕು, ಯಾವ ಥರ ಡಿಸೈನ್ ಮಾಡಬೇಕು ಅಂತ ಹೇಳಿ ನಾವಿಲ್ಲಿ ಒಂದು ಚಿಕ್ಕ ಡೆಮೋ ತೋರಿಸಿದ್ದೇವೆ. ಸೊ ಈ ಥರ ನಮ್ಮ ಮನೇನ ನಾವು ಅರಮನೆಯಾಗಿ ಡಿಸೈನ್ ಮಾಡ್ಬೋದು. ಇದೆಲ್ಲ ಕಿಚನ್ ಟಾಪಿಗೆ, ಪರ್ಟಿಕ್ಯುಲರ್ ಕಿಚನ್ ಟಾಪ್ಸ್ ಆ್ಯಂಡ್ ಸ್ಟೇರ್ ಕೇಸ್ ಈ ಥರ ಏರಿಯಾಗಳಿಗೆ ಗ್ರಾನೈಟಿಗೆ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರುವ ಮೆಟೀರಿಯಲ್ಸ್. ಇದೆಲ್ಲ ನಾರ್ಮಲ್ ಕಮೋಡ್ಸಿಗಿಂತನೂ ಸ್ವಲ್ಪ ವೆರೈಟಿಯಾಗಿ ಮಾರ್ಕೆಟಲ್ಲಿ ಬಂದಿರುವ ಹೊಸ ಪ್ರಾಡಕ್ಟ್ಸ್. ನಾವು ಟೈಲ್ಸ್ ಆ್ಯಂಡ್ ಸ್ಯಾನಿಟ್ರಿ ಜೊತೆಗೆ ಮಾಡ್ಯುಲರ್ ಕಿಚನ್ ಇಂಟೀರಿಯರ್ ಕೂಡ ಇಲ್ಲಿ ಡೀಲ್ ಮಾಡ್ತಾ ಇದ್ದೇವೆ. ನಾವಿವಾಗ ಸ್ಪರ್ಧಾತ್ಮಕ ದರದಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟೈಲ್ಸ್ ಸಪ್ಲೈ ಮಾಡುವ ಜೊತೆಗೇ ಕನ್ಸ್ಟ್ರಕ್ಷನ್ಗೆ ಬೇಕಾಗುವ ಎಲ್ಲ ಡಿಸೈನ್ಸ್, ಅದೇ ಥರ ಇಂಟೀರಿಯರ್ ಮೆಟೀರಿಯಲ್ಸ್, ಸೊ ಅರೌಂಡ್ 200 ಕಿಲೋಮೀಟರ್ಸ್ ತನಕನೂ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೇವೆ. ಲೇಬರ್ಸ್ ಕನ್ಸ್ಟ್ರಕ್ಷನ್ ವರ್ಕಿಗೆ ರಿಲೇಟೆಡ್ ಆಗಿರುವ ಯಾವುದೇ ಹೆಲ್ಪ್ ಬೇಕಂದ್ರೂ ನಾವು ನಮ್ಮ ಕಡೆಯಿಂದ ಮಾಡಿಕೊಡ್ತೇವೆ. ಐಕಾನಿಕ್ ಟೈಲ್ ಗ್ಯಾಲರಿ, ಉಪ್ಪಿನಂಗಡಿ ರೋಡ್, ಕೇಪುಳು, ಪುತ್ತೂರು, ದಕ್ಷಿಣ ಕನ್ನಡ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.